ಮಿತ್ರರೇ ನಮಸ್ಕಾರ. ಮಿತ್ರರೇ, ಆಪರೇಷನ್ ಸಿಂಧೂರ ಮೂಲಕ ಭಾರತ ತನ್ನ ತಾಕತ್ತನ್ನು ಇಡೀ ವಿಶ್ವಕ್ಕೆ ಪ್ರದರ್ಶನ ಮಾಡಿದೆ. ಭಾರತೀಯ ಸೇನೆ ಸುಮ್ಮನೆ ಪೇಪರ್ ಹುಲಿಯಲ್ಲ. ಇದು ಫೀಲ್ಡ್ಗೆ ಇಳಿದಿದ್ದೆ ಆದರೆ ಶತ್ರು ಧ್ವಂಸ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಸಂದೇಶವನ್ನ ಭಾರತೀಯ ಸೇನೆ ಇಡೀ ವಿಶ್ವಕ್ಕೆ ಕೊಟ್ಟಿದೆ. ಇಷ್ಟು ದಿನ ಭಾರತಕ್ಕೆ ಏನು ಸವಾಲಿತ್ತು ಹೇಳಿ? ಒಂದು ವೇಳೆ ಯುದ್ಧ ಆಗಿದ್ದೆ ಆದರೆ ಅದೇನಾದರೂ ಟೂ ಫ್ರಂಟ್ ವಾರ್ ಆಗಬಹುದಾ? ಅಂದರೆ ಪಾಕಿಸ್ತಾನದ ಮೇಲೆ ಈಗ ಭಾರತ ಯುದ್ಧ ಮಾಡ್ತಾ ಇದೆ, ಇನ್ನೊಂದು ಕಡೆ ಚೀನಾ ಕೂಡ ಭಾರತದ ಮೇಲೆ ಎಗರಿ ಬರಬಹುದಾ? ಈ ಒಂದು ಆತಂಕ ಭಾರತೀಯರಿಗೆ ಇದ್ದೇ ಇತ್ತು. ಯಾಕೆಂದರೆ ಪಾಕ್ ಮತ್ತು ಚೀನಾ ಒಂದೇ ತಟ್ಟೆಯಲ್ಲಿ ಊಟ ಮಾಡುವಂತಹ ಕಂತ್ರಿಗಳು. ಚೀನಾ ಕೂಡ ನಮ್ಮ ಅರುಣಾಚಲ ಪ್ರದೇಶದ ಮೇಲೆ ಕಣ್ಣಿಟ್ಟಿದೆ. ಇನ್ನೊಂದು ಕಡೆ ಭೂತಾನ್ ಏನಿದೆ ಅದರ ಮೇಲೂ ಕೂಡ ಚೀನಾದ ಕಣ್ಣಿದೆ. ಅದು ನಮಗೆ ಅತ್ಯಂತ ಆಪ್ತವಾದಂತಹ ದೇಶ. ಅದರ ರಕ್ಷಣೆಯ ಜವಾಬ್ದಾರಿಯೂ ಕೂಡ ಭಾರತದ್ದೇ. ಹಾಗೆ ಅಕ್ಸೈ ಚೀನಾ ಭಾಗ ಏನಿದೆ, ಲಡಾಖ್ ಭಾಗ, ಅದರ ಮೇಲೂ ಕೂಡ ಚೀನಾದ ಕಣ್ಣಿದೆ. ಹೀಗಾಗಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಇರುವಂತಹ ಸಂದರ್ಭದಲ್ಲಿ ಚೀನಾ ಕೂಡ ಬಂದಿದ್ದೆ ಆದರೆ ಅದು ಟೂ ಫ್ರಂಟ್ ವಾರ್ ಆಗುತ್ತೆ. ಭಾರತೀಯ ಸೇನೆ ಅದನ್ನು ಎದುರಿಸೋದಕ್ಕೆ ಸಿದ್ಧ ಇರಬೇಕು ಅಂತ ಭಾರತದಲ್ಲಿ ರಕ್ಷಣಾ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ರು. ಆದರೆ ಮಿತ್ರರೇ, ಈಗ ಅದೇ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ, ಭಾರತ ತ್ರೀ ಫ್ರಂಟ್ ವಾರ್ ಅನ್ನು ಎದುರಿಸೋದಕ್ಕೆ ಸಿದ್ಧ ಇರಬೇಕು. ಕೇವಲ ಟೂ ಫ್ರಂಟ್ ಮಾತ್ರ ಅಲ್ಲ, ಭಾರತಕ್ಕೆ ಮೂರು ಕಡೆಯಿಂದಲೂ ಕೂಡ ಶತ್ರುಗಳಿದ್ದಾರೆ. ಆ ಮೂರನೇ ಶತ್ರು ಯಾರು ಅಂತ ನಿಮಗೇನು ಹೇಳಬೇಕಾ? ಅದು ಬಾಂಗ್ಲಾದೇಶ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಇತ್ತೀಚೆಗೆ ಬಾಂಗ್ಲಾ ಎಷ್ಟರ ಮಟ್ಟಿಗೆ ಭಾರತದ ವಿರುದ್ಧ ದ್ವೇಷ ಸಾಧಿಸ್ತಾ ಇದೆ ಅಂತಂದ್ರೆ ಒಂದು ಹಂತದಲ್ಲಿ ಪಾಕಿಸ್ತಾನಕ್ಕಿಂತಲೂ ಜಾಸ್ತಿ. ಆದರೆ ಈ ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನಕ್ಕಿದ್ದಷ್ಟು ಶಕ್ತಿ ಇಲ್ಲ. ಮಿಲಿಟರಿ ವಿಚಾರದಲ್ಲಿ ಪಾಕಿಸ್ತಾನಕ್ಕಿಂತಲೂ ಬಾಂಗ್ಲಾದೇಶ ಸಿಕ್ಕಾಪಟ್ಟೆ ವೀಕ್ ಆಗಿದೆ. ಆದ್ರೆ ಮಿತ್ರರೇ, ಬಾಂಗ್ಲಾದೇಶಕ್ಕೆ ಒಂದು ಅಡ್ವಾಂಟೇಜ್ ಏನು ಕೇಳಿದ್ರೆ, ಭಾರತ ಜಿಯೋಗ್ರಫಿಕಲಿ ತುಂಬಾ ವೀಕ್ ಆಗಿರುವಂತಹ ಜಾಗ ಏನಿದೆ ಅದು ಬಾಂಗ್ಲಾದ ಪಕ್ಕದಲ್ಲೇ ಇದೆ. ಇದೇ ಕಾರಣದಿಂದ ಬಾಂಗ್ಲಾದ ಮಿಲಿಟರಿ ಇರಬಹುದು, ಬಾಂಗ್ಲಾ ಸರ್ಕಾರ ಇರಬಹುದು, ಭಾರತವನ್ನು ನೇರವಾಗಿ ಎದುರಿಸೋದಕ್ಕೆ ಸಾಧ್ಯವಾಗದಂತಹ ಸಂದರ್ಭದಲ್ಲಿ ಅವರು ಭಾರತದ ವೀಕ್ ಪಾಯಿಂಟ್ ಅನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ. ನಾವು ಸಿಲಿಗುರಿ ಕಾರಿಡಾರ್ ಮೇಲೆ ದಾಳಿ ಮಾಡ್ತೀವಿ, ಅದನ್ನು ವಶಕ್ಕೆ ಪಡಿತೀವಿ. ಹಾಗೆ ನಾರ್ತ್ ಈಸ್ಟ್ ಮೇಲೆ ದಾಳಿ ಮಾಡಿ ನಾರ್ತ್ ಈಸ್ಟ್ ಅನ್ನು ಭಾರತದಿಂದ ಬೇರೆ ಮಾಡ್ತೀವಿ. ಹೀಗೆಲ್ಲ ಬಾಂಗ್ಲಾದವರು ಆಗಾಗ ಹೇಳ್ತಾ ಇರ್ತಾರೆ. ಅದಕ್ಕೆ ಮಿತ್ರರೇ, ಈಗ ಭಾರತೀಯ ಸೇನೆ ಬಾಂಗ್ಲಾದೇಶಕ್ಕೂ ಕೂಡ ಒಂದು ಸಂದೇಶ ಕೊಟ್ಟಿದೆ. ಈಗಾಗಲೇ ಪಾಕಿಸ್ತಾನಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಪಾಕಿಸ್ತಾನ ಇದರಿಂದ ಸುಧಾರಿಸಿಕೊಳ್ಳೋದಕ್ಕೆ ವರ್ಷಗಳೇ ಬೇಕು. ಸರಿ, ಸುಮಾರು ಒಂದು 5-6 ವರ್ಷ ಬೇಕು ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಪಾಕಿಸ್ತಾನದ ಏರ್ ಬೇಸ್ 20% ನಾಶ ಆಗೋಗಿದೆ. ಪಾಕಿಸ್ತಾನದ ಸೇನೆ ಬಹಳ ಉತ್ಸಾಹ ತೋರಿಸ್ತಾ ಇತ್ತಲ್ಲ, ನಾವು ಭಾರತ ಬಾಂಗ್ಲಾದ ಗಡಿಗೆ ಬಂದಿರ್ತೀವಿ, ಭಾರತದ ಸೇನೆಯಿಂದ ಬಾಂಗ್ಲಾವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತೀವಿ ಅಂತ ಪಾಕಿಸ್ತಾನದವರು ಬೀಗ್ತಾ ಇದ್ರಲ್ಲ. ಈಗ ಪಾಕಿಸ್ತಾನದವರು ಅವರ ರಕ್ಷಣೆಯನ್ನು ಅವರೇ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಪಾಕ್ ಸೇನೆಯನ್ನ ಭಾರತೀಯ ಸೇನೆ ತಂದಿಟ್ಟಿದೆ. ಇದರ ನಡುವೆ ತೀರಾ ಎಗರಾಡ್ತಾ ಇದ್ರಲ್ಲ ಬಾಂಗ್ಲಾದವರು, ಅವರಿಗೂ ಕೂಡ ಭಾರತೀಯ ಸೇನೆ ಸ್ಪಷ್ಟವಾದಂತಹ ಒಂದು ಮೆಸೇಜ್ ಅನ್ನು ಕೊಟ್ಟಿದೆ. ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಇಡೀ ಬಾಂಗ್ಲಾದೇಶವನ್ನ ಹೊಸಕಿ ಹಾಕಿಬಿಡ್ತೀವಿ, ಹೀಗೊಂದು ಸಂದೇಶವನ್ನ ಭಾರತೀಯ ಸೇನೆ ಕೊಟ್ಟಿದೆ. ಮಿತ್ರರೇ, ಆಪರೇಷನ್ ಸಿಂಧೂರ ಪಾಕಿಸ್ತಾನದ ವಿರುದ್ಧ, ಬಾಂಗ್ಲಾದೇಶದ ವಿರುದ್ಧ ಆಪರೇಷನ್ ತೀಸ್ತಾ ಪ್ರಹಾರ ಏನಾದರೂ ನಡೆಯುತ್ತಾ? ಈ ಬಗ್ಗೆ ಈಗ ಮಾಧ್ಯಮಗಳಲ್ಲಿ ಚರ್ಚೆ ಶುರುವಾಗಿದೆ. ಭಾರತ ಏನಾದರೂ ಅಂತಹ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆಯಾ ಅಂತ. ಅದಕ್ಕೆ ಪೂರಕವಾಗಿ ಭಾರತೀಯ ಸೇನೆ ಕೈಗೊಂಡಂತಹ ಒಂದು ನಿರ್ಧಾರ ಬಹಳ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಮಿತ್ರರೇ, ಆ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಭಾರತ ಯಾಕೋಸ್ಕರವಾಗಿ ಆಪರೇಷನ್ ತೀಸ್ತಾ ಪ್ರಹಾರ ಮಾಡ್ತಾ ಇದೆ, ಇದರ ಉದ್ದೇಶ ಏನು, ಭಾರತ ಏನೇನ್ ಮಾಡಿದೆ ಅಲ್ಲಿ, ಎಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಸಿಲಿಗುರಿ ಕಾರಿಡಾರ್ ಇದೆಯಲ್ಲ, ಜಿಯೋಗ್ರಫಿಕಲಿ ಭಾರತದ ಅತ್ಯಂತ ವೀಕ್ ಪಾಯಿಂಟ್ ಇದು. ಇದನ್ನು ಚಿಕನ್ ನೆಕ್ ಅಂತಲೂ ಕೂಡ ಕರೆಯಲಾಗುತ್ತೆ. ಭಾರತ, ಬಾಂಗ್ಲಾದೇಶ ಮತ್ತು ನೇಪಾಳ ಇದರ ಮಧ್ಯೆ ಇಲ್ಲಿ ಬಹಳ ಚಿಕ್ಕದಾದಂತಹ ಗಡಿ ಇದೆ. ಎರಡೂ ದೇಶಗಳ ನಡುವೆ ಭಾರತದ ಭೂಭಾಗ ಇರುವಂತಹದ್ದು ಕೇವಲ 23 ಕಿಲೋಮೀಟರ್ ಮಾತ್ರ. ಬಾಂಗ್ಲಾದೇಶ ಇದನ್ನು ಆಗಾಗ ಟಾರ್ಗೆಟ್ ಮಾಡ್ತಾ ಇರುತ್ತೆ. ಅಂದ್ರೆ ಅವರೇನು ಸೈನಿಕವಾಗಿ ಟಾರ್ಗೆಟ್ ಮಾಡಿಲ್ಲ, ಕೇವಲ ಬಾಯಲ್ಲಿ ಹೇಳ್ತಾ ಇರುವಂತಹದ್ದು, ನಾವು ಸಿಲಿಗುರಿ ಕಾರಿಡಾರ್ ಅನ್ನ ಬಂದ್ ಮಾಡ್ತೀವಿ, ಭಾರತವನ್ನು ನಾರ್ತ್ ಈಸ್ಟ್ ನಿಂದ ಬೇರೆ ಮಾಡ್ಬಿಡ್ತೀವಿ. ಹೀಗೆಲ್ಲ ಬಾಂಗ್ಲಾದೇಶದವರು ಬಾಯಲ್ಲಿ ಬಡಕಾಯಿಸ್ತಾ ಇರ್ತಾರೆ. ಮಿತ್ರರೇ, ಅದಕ್ಕೇನು ಮೀನಿಂಗ್ ಇಲ್ಲ. ಬಾಂಗ್ಲಾದೇಶಕ್ಕೆ ಆ ಸಾಮರ್ಥ್ಯ ಇಲ್ಲ ಅಂತ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಅದು ಯಾಕೆ ಅಂತ ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಸೇನೆಯನ್ನ ರ್ಯಾಂಕ್ ಮಾಡಿ ಪಟ್ಟಿ ಮಾಡ್ತಾ ಬಂದ್ರೆ ಬಾಂಗ್ಲಾದೇಶದ್ದು 46ನೇ ರ್ಯಾಂಕ್ ನಲ್ಲಿದೆ. ಅವರ ಮಿಲಿಟರಿ ಅಷ್ಟು ಕಳಪೆ ಮಿಲಿಟರಿ. ಭಾರತದ ಮಿಲಿಟರಿ ವಿಶ್ವದಲ್ಲಿ 4ನೇ ಸ್ಥಾನವನ್ನು ಹೊಂದಿದೆ. 4ನೇ ರ್ಯಾಂಕ್ ಎಲ್ಲಿ, 46ನೇ ರ್ಯಾಂಕ್ ಎಲ್ಲಿ? ಭಾರತದ ಸಾಮರ್ಥ್ಯ ಎಷ್ಟಿದೆ ಕೇಳಿದ್ರೆ, ಈ ಪಾಕಿಸ್ತಾನ ಇದೆಯಲ್ಲ, ಅವರು ಮಿಲಿಟರಿಲಿ ಲೆಕ್ಕ ಹಾಕಿದ್ರೆ ಒಂದು 12-13ನೇ ರ್ಯಾಂಕಿಗೆ ಬರ್ತಾರೆ. ಅಷ್ಟು ಸಾಮರ್ಥ್ಯ ಪಾಕಿಸ್ತಾನಕ್ಕೂ ಕೂಡ ಇದೆ. ಆದ್ರೆ ಅಂತಹ ಪಾಕಿಸ್ತಾನವನ್ನ 2 ದಿನದಲ್ಲಿ ಮಕಾಡೆ ಮಲಗಿಸಿದೆ ಭಾರತ. ಪಾಕಿಸ್ತಾನದ 20% ಏರ್ ಬೇಸ್ಗಳು ಧ್ವಂಸ ಆಗಿದಾವೆ ಅನ್ನುವಂತಹ ರಿಪೋರ್ಟ್ ಇದೆ. ಮಿತ್ರರೇ, ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಇನ್ನು ವರ್ಷಗಳೇ ಬೇಕು. ಇಲ್ಲಿ ಇನ್ನೊಂದು ಸೂಕ್ಷ್ಮ ವಿಚಾರ ಕೂಡ ಇದೆ. ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಮಾಡ್ತಲ್ಲ, ಆ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾರತ ಏನು ಯುದ್ಧಕ್ಕಿಳಿದಿರಲಿಲ್ಲ. ಭಾರತದ ವಾಯುಪಡೆ ಸ್ವಲ್ಪ ಪ್ರಮಾಣದಲ್ಲಿ ಪಾಕಿಸ್ತಾನದ ಮೇಲೆ ಪ್ರಹಾರ ಮಾಡಿದೆ ಅಷ್ಟೇ. ಭಾರತದ ಭೂಸೇನೆ ಪಾಕಿಸ್ತಾನದ ಮೇಲೆ ನೇರವಾಗಿ ಯುದ್ಧಕ್ಕಿಳಿದಿರಲಿಲ್ಲ. ಗಡಿಯಲ್ಲಿ ಸ್ವಲ್ಪ ಶೆಲ್ಲಿಂಗ್ ಆಗ್ತಾ ಇತ್ತು, ಅಷ್ಟು ಬಿಟ್ರೆ ಭಾರತೀಯ ಭೂಸೇನೆ ಏನು ಪಾಕಿಸ್ತಾನದೊಳಗೆ ಯುದ್ಧಕ್ಕೆ ಹೋಗಿರಲಿಲ್ಲ. ಇನ್ನು ನೇವಿ ಅಂತೂ ಮೈ ಕೊಡವಿ ನಿಂತಿತ್ತು ಬಿಟ್ರೆ ಪಾಕಿಸ್ತಾನದ ಮೇಲೆ ಯಾವುದೇ ಅಸ್ತ್ರವನ್ನೇ ಪ್ರಯೋಗ ಮಾಡಿಲ್ಲ. ಒಂದು ಸಣ್ಣ ಸಿಚುವೇಶನ್ ಅನ್ನ ಊಹೆ ಮಾಡ್ಕೊಳ್ಳಿ.
ಒಂದು ವೇಳೆ ಭಾರತೀಯ ಭೂಸೇನೆ ಟ್ಯಾಂಕರ್ಗಳನ್ನು ತೆಗೆದುಕೊಂಡು ಪಾಕಿಸ್ತಾನದೊಳಗೆ ನುಗ್ಗಿದ್ರೆ, ಇನ್ನೊಂದು ಕಡೆ ಭಾರತೀಯ ವಾಯುಸೇನೆ ಇದೇ ರೀತಿಯಾದಂತಹ ಪ್ರಹಾರವನ್ನ ಪಾಕಿಸ್ತಾನದ ಮೇಲೆ ಇನ್ನಷ್ಟು ಮಾಡಿದ್ದೇ ಆಗಿದ್ರೆ, ಇತ್ತ ಕಡೆಯಲ್ಲಿ ಅರಬ್ಬಿ ಸಮುದ್ರದಲ್ಲಿ ನಮ್ಮ ನೇವಿ ಪಾಕಿಸ್ತಾನದ ಮೇಲೆ ದೊಡ್ಡ ಏಟನ್ನು ಕೊಟ್ಟಿದ್ದೇ ಆದ್ರೆ ಪಾಕಿಸ್ತಾನದ ಸ್ಥಿತಿ ಏನಾಗ್ತಾ ಇತ್ತು? ಇದನ್ನೆಲ್ಲ ಊಹೆ ಮಾಡಿಕೊಂಡೇ ಪಾಕಿಸ್ತಾನ ಮಂಡಿಯೂರಿ ಯುದ್ಧ ವಿರಾಮಕ್ಕೆ ಬೇಡಿಕೆ ಸಲ್ಲಿಸಿದ್ದು. ಸಾಮಾನ್ಯ ಸಾಮರ್ಥ್ಯ ಇರುವಂತಹ ಪಾಕಿಸ್ತಾನವೇ ಭಾರತದ ವಿರುದ್ಧ ಅಷ್ಟು ಬೇಗ ಶರಣಾಗತಿಯಾಗಿ ಮಂಡಿ ಊರಿದೆ. ಇನ್ನು ಬಾಂಗ್ಲಾದ ಪರಿಸ್ಥಿತಿ ಏನಾಗಬಹುದು? ಭಾರತ ಏನಾದರೂ ಬಾಂಗ್ಲಾದೇಶದ ವಿರುದ್ಧ ಯುದ್ಧಕ್ಕೆ ನಿಂತುಕೊಂಡಿದ್ದೆ ಆದರೆ, ಮೊದಲನೇದಾಗಿ ಬಾಂಗ್ಲಾದೇಶ ಒಂದು ಅಣ್ವಸ್ತ್ರ ದೇಶವೇ ಅಲ್ಲ. ಹೀಗಾಗಿ ಭಾರತ ಯಾವ ಹಂತದಲ್ಲಿ ಬೇಕಾದರೂ ಬಾಂಗ್ಲಾದ ಮೇಲೆ ಪ್ರಹಾರ ಮಾಡಬಹುದು. ಎರಡನೇದಾಗಿ ಪಾಕಿಸ್ತಾನದ ಬಳಿಯಲ್ಲಾದರೂ ಒಂದಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ ಆದರೂ ಇದೆ. ಜೊತೆಗೆ ಅಮೆರಿಕ ನಿರ್ಮಾಣ ಮಾಡಿದಂತಹ F-16 ನಂತಹ ಅತ್ಯಾಧುನಿಕವಾದಂತಹ ಯುದ್ಧ ವಿಮಾನಗಳಿದ್ದಾವೆ. ಆದರೆ ಈ ಬಾಂಗ್ಲಾದೇಶದ ಬಳಿಯಲ್ಲಿ ಏನಿದೆ? ಏನೂ ಇಲ್ಲ. ಭಾರತಕ್ಕೆ ಉತ್ತರ ಕೊಡುವಂತಹ ಒಂದೇ ಒಂದು ಶಸ್ತ್ರಾಸ್ತ್ರ ಬಾಂಗ್ಲಾದ ಬಳಿಯಲ್ಲಿಲ್ಲ. ಹೀಗಾಗಿ ಭಾರತ ಏನಾದರೂ ಬಾಂಗ್ಲಾದ ಮೇಲೆ ಪ್ರಹಾರ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ರೆ ಗಂಟೆಗಳ ಕೆಲಸ. ಭಾರತ ಏನು ಬಾಂಗ್ಲಾದೊಳಗೆ ಹೋಗ್ಬೇಕು ಅಂತಲೇ ಇಲ್ಲ. ನಮ್ಮ ವಾಯುಗಡಿಯಲ್ಲೇ ನಿಂತ್ಕೊಂಡು ಬಾಂಗ್ಲಾದ ಕಡೆಗೆ ಒಂದು 4 ಬ್ರಹ್ಮೋಸ್ ಹಾರಿಸಿದ್ರೆ ಸಾಕು, ಬಾಂಗ್ಲಾವನ್ನ ಧ್ವಂಸ ಮಾಡಿಬಿಡಬಹುದು. ಆದ್ರೆ ಮಿತ್ರರೇ, ಭಾರತದ ಮನಸ್ಥಿತಿಯೇ ಬೇರೆ. ನಾವು ಯಾವತ್ತೂ ಕೂಡ ಈ ಗುಬ್ಬಿ ಮೇಲೆಲ್ಲ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂತಹ ಕೆಲಸ ಮಾಡೋದಿಲ್ಲ. ಆದ್ರೆ ಬಾಂಗ್ಲಾ ಇತ್ತೀಚೆಗೆ ಸಿಕ್ಕಾಪಟ್ಟೆ ಕೆದಕ್ತಾ ಇದೆ. ಭಾರತವನ್ನ ಪದೇ ಪದೇ ಟಾರ್ಗೆಟ್ ಮಾಡಿ ಮಾತನಾಡೋದಕ್ಕೆ ಶುರು ಮಾಡಿದೆ. ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿತ್ತಲ್ಲ, ಅಂದ್ರೆ ಯುದ್ಧ ಇನ್ನೂ ಶುರುವಾಗಿರಲಿಲ್ಲ. ಆ ಸಂದರ್ಭದಲ್ಲೇ ಬಾಂಗ್ಲಾದ ಒಬ್ಬ ಮಾಜಿ ಸೇನಾ ಜನರಲ್ ಹೇಳ್ತಾನೆ, ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ದೆ ಆದ್ರೆ ನಾವು ಭಾರತದ ಮೇಲೆ ಯುದ್ಧ ಮಾಡ್ತೀವಿ, ನಾರ್ತ್ ಈಸ್ಟ್ ಅನ್ನ ಬೇರೆ ಮಾಡ್ತೀವಿ. ಇಂತಹ ಸ್ಟೇಟ್ಮೆಂಟ್ಗಳು ಬಾಂಗ್ಲಾದಿಂದ ಬರೋದಕ್ಕೆ ಶುರುವಾಗಿದೆ. ಮೊಹಮ್ಮದ್ ಯೂನಿಸ್ ಕೂಡ ಚೈನಾದಲ್ಲಿ ಹೋಗಿ ಕೂತ್ಕೊಂಡು ಹೇಳ್ತಾನೆ, ಬಂಗಾಳ ಕೊಲ್ಲಿಯ ಗಾರ್ಡಿಯನ್ ನಾವು, ಭಾರತದ ನಾರ್ತ್ ಈಸ್ಟ್ ಏನಿದೆ ಇದು ಲ್ಯಾಂಡ್ ಲಾಕ್ಡ್ ಪ್ರದೇಶ, ಹೀಗಾಗಿ ಇದಕ್ಕೆಲ್ಲ ನಾವೇ ಬಾಸ್ ಅನ್ನುವ ರೀತಿಯಲ್ಲಿ ಮೊಹಮ್ಮದ್ ಯೂನಿಸ್ ಚೀನಾದಲ್ಲಿ ಕೂತ್ಕೊಂಡು ಹೇಳ್ತಾನೆ. ಮಿತ್ರರೇ, ಬಾಂಗ್ಲಾದೇಶ ಇಷ್ಟೆಲ್ಲ ಬಾಲ ಬಿಚ್ಚಿದ್ರೂ ಕೂಡ ಭಾರತೀಯ ಸೇನೆ ಸುಮ್ಮನೆ ಬಿಟ್ಬಿಟ್ಟಿತ್ತು. ಅಯ್ಯೋ, ಅವ್ರ ಕೈಲಾಗ್ಲದವ್ರೇನೋ ಮೈ ಪರ್ಚ್ಕೊಳ್ತಾ ಇದ್ದಾರೆ, ಅವ್ರ ಬಗ್ಗೆ ನಾವ್ಯಾಕೆ ಯೋಚನೆ ಮಾಡೋಣ ಅಂತ. ಆದ್ರೆ ಈಗ ಭಾರತೀಯ ಸೇನೆಗೆ ಯಾಕೋ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅಂತ ಅನಿಸಿದೆ ಅಂತ ಕಾಣುತ್ತೆ. ಅದಕ್ಕೋಸ್ಕರವಾಗಿ ಆಪರೇಷನ್ ತೀಸ್ತಾ ಪ್ರಹಾರ್ ಅನ್ನುವಂತಹ ಹೆಸರಿನಲ್ಲಿ ಒಂದು ದೊಡ್ಡ ಯುದ್ಧಾಭ್ಯಾಸವನ್ನ ಭಾರತೀಯ ಸೇನೆ ಮಾಡಿದೆ. ಅದು ಕೂಡ ಯಾವ ಪ್ರದೇಶದಲ್ಲಿ? ತೀಸ್ತಾ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ. ಈ ತೀಸ್ತಾ ಫೀಲ್ಡ್ ಫೈರಿಂಗ್ ರೇಂಜ್ ಇದೆಯಲ್ಲ, ಇದು ಸಿಲಿಗುರಿ ಕಾರಿಡಾರ್ ಪಕ್ಕದಲ್ಲೇ ಇರುವಂತಹ ಪ್ರದೇಶ. ಈ ಯುದ್ಧಾಭ್ಯಾಸದಲ್ಲಿ ಭಾರತ ತನ್ನ ಟ್ಯಾಂಕ್ಸ್ ಗಳನ್ನ ಬಳಸಿದೆ, ಆರ್ಮ್ಡ್ ವೆಹಿಕಲ್ ಗಳನ್ನ ಬಳಸಿದೆ, ಜೊತೆಗೆ ಡ್ರೋನ್ ಇರಬಹುದು, ರೋಬೋಟ್ಗಳಿರಬಹುದು, ಇದನ್ನೆಲ್ಲ ಬಳಸಿ ಯುದ್ಧಾಭ್ಯಾಸವನ್ನ ಮಾಡಿದೆ. ಮಿತ್ರರೇ, ಇದೆಲ್ಲವೂ ಕೂಡ ಆಧುನಿಕ ತಂತ್ರಜ್ಞಾನದ ಯುದ್ಧೋಪಕರಣಗಳು. ಇಲ್ಲಿ ಹಳೆಯ ಯಂತ್ರೋಪಕರಣಗಳನ್ನ ಬಳಸಿ ಭಾರತ ಯುದ್ಧಾಭ್ಯಾಸವನ್ನ ಮಾಡಿದ್ದಲ್ಲ. ನೆಕ್ಸ್ಟ್ ಜನರೇಷನ್ ನ ಯುದ್ಧೋಪಕರಣಗಳನ್ನ ಬಳಸಿ ಭಾರತ ಯುದ್ಧಾಭ್ಯಾಸವನ್ನ ಮಾಡಿದೆ. ಅಲ್ಲಿ ಬ್ರಿಡ್ಜ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಅಂದ್ರೆ ಭಾರತದ ಮೆಸೇಜ್ ಇದೆಯಲ್ಲ, ಬಹಳ ಕ್ಲಿಯರ್ ಆಗಿದೆ. ಒಂದು ವೇಳೆ ಬಾಂಗ್ಲಾದೇಶದ ಮೇಲೆ ಯುದ್ಧ ಆಗಿದ್ದೇ ಆದ್ರೆ ಅದಕ್ಕೆ ಭಾರತಕ್ಕೆ ಏನೇನು ಸವಾಲು ಎದುರಾಗುತ್ತೆ? ಮುಖ್ಯವಾಗಿ ನಮಗೆ ಬಾಂಗ್ಲಾದೇಶದ ಸೇನೆಯಿಂದ ಏನು ಸವಾಲು ಎದುರಾಗೋದಿಲ್ಲ, ಪ್ರಾಕೃತಿಕವಾಗಿ ಎದುರಾಗುವಂತ ಸವಾಲು. ಯಾಕೆ ಅಂತಂದ್ರೆ ಬಾಂಗ್ಲಾ ಮತ್ತು ಭಾರತದ ಗಡಿಯಲ್ಲಿ ಸಾಕಷ್ಟು ಚಿಕ್ಕ ಚಿಕ್ಕ ನದಿಗಳಿದಾವೆ. ಬಾಂಗ್ಲಾದೇಶಕ್ಕೆ ನಮ್ಮ ಟ್ಯಾಂಕ್ಗಳು ನುಗ್ಗಬೇಕು ಅಂತಂದ್ರೆ ನದಿಯನ್ನ ದಾಟಬೇಕಾಗತ್ತೆ. ಆಗ ಏನ್ ಬೇಕಾಗತ್ತೆ? ಬ್ರಿಡ್ಜ್ಗಳು. ಅದಕ್ಕೋಸ್ಕರವಾಗಿ ಗಂಟೆಗಳಲ್ಲೇ ಭಾರತ ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡಬೇಕು. ಹೀಗಾಗಿ ಈ ಆಪರೇಷನ್ ತೀಸ್ತಾ ಪ್ರಹಾರದ ವೇಳೆಯಲ್ಲಿ ನದಿಗಳಿಗೆ ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡಿ ಆ ಬ್ರಿಡ್ಜ್ಗಳ ಮೇಲೆಯೇ ಟ್ಯಾಂಕರ್ಗಳನ್ನ ದಾಟಿಸಿ ಯುದ್ಧಾಭ್ಯಾಸವನ್ನ ಮಾಡಿದೆ. ಈ ಯುದ್ಧಾಭ್ಯಾಸವನ್ನ ನೋಡಿ ಕೆಲವರು ಹೇಳ್ತಾ ಇದ್ದಾರೆ, ಭಾರತ ಏನಾದರೂ ಬಾಂಗ್ಲಾದೇಶದ ಮೇಲೆ ಯುದ್ಧ ಮಾಡಬಿಡಬಹುದಾ? ಭಾರತ ಅಂತಹ ದಾಳಿಯ ಪ್ರಯತ್ನವನ್ನೇನಾದ್ರೂ ಮಾಡುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಮಿತ್ರರೇ. ಭಾರತ ಸ್ಟೇಟಸ್ಕೋವನ್ನ ಬಯಸುವಂತಹ ದೇಶ. ನಮಗೆ ಯಾರಿಂದ ಏನೂ ಆಗ್ಬೇಕಾಗಿಲ್ಲ. ಬಾಂಗ್ಲಾದೇಶದಿಂದ ಒಂದಷ್ಟು ಭೂಪ್ರದೇಶ ನಮಗೆ ಬೇಕು ಅಂತೇನಿಲ್ಲ. ಭಾರತ ಕಂಪ್ಲೀಟ್ ಆಗಿ ಆತ್ಮನಿರ್ಭರವಾಗಿರುವಂತಹ ದೇಶ. ಅಂದ್ರೆ ನಾನು ಜಿಯೋಗ್ರಫಿಕಲಿ ಹೇಳ್ತಾ ಇರುವಂತದ್ದು. ನಿಮಗೆ ಇನ್ನೂ ಅರ್ಥ ಆಗುವಾಗೆ ಹೇಳಬೇಕು ಅಂತಂದ್ರೆ, ಈಗ ಭಾರತ ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಬೇರೆಯವರ ವಾಯು ಪ್ರದೇಶವನ್ನ ಏನು ದಾಟಬೇಕಾಗಿಲ್ಲ. ಈಗ ಪಾಕಿಸ್ತಾನ ಬಂದ್ ಮಾಡಿದ್ರು ಕೂಡ ನಮಗೆ ಹೋಗೋದಕ್ಕೆ ಬೇರೆ ದಾರಿಗಳಿದಾವೆ. ಭಾರತಕ್ಕೆ ವಿಶಾಲವಾದಂತಹ ಸಮುದ್ರ ತೀರ ಇದೆ. ಆ ಸಮುದ್ರದ ಮೇಲೆ ಭಾರತದ ಹಿಡಿತವೂ ಕೂಡ ತುಂಬಾ ಪ್ರಬಲವಾಗಿದೆ. ಆದ್ರೆ ಪಾಕಿಸ್ತಾನಕ್ಕೂ ಈ ಪರಿಸ್ಥಿತಿ ಇಲ್ಲ, ಬಾಂಗ್ಲಾದೇಶಕ್ಕೂ ಈ ಪರಿಸ್ಥಿತಿ ಇಲ್ಲ. ಇವತ್ತು ಮಿತ್ರರೇ, ಬಾಂಗ್ಲಾದೇಶಕ್ಕೆ ಅತ್ಯಂತ ವೀಕ್ ಪಾಯಿಂಟ್ ಯಾವುದು ಕೇಳಿದ್ರೆ ತೀಸ್ತಾ ನದಿ. ಈ ಪಾಕಿಸ್ತಾನಕ್ಕೆ ಸಿಂಧು ನದಿ ಇದೆಯಲ್ಲ, ಹಾಗೆ ಬಾಂಗ್ಲಾದೇಶಕ್ಕೆ ತೀಸ್ತಾ ನದಿ ತುಂಬಾ ವೀಕ್ ಪಾಯಿಂಟ್. ಈ ತೀಸ್ತಾ ನದಿ ಇದೆಯಲ್ಲ, ಸಿಕ್ಕಿಂನಲ್ಲಿ ಹುಟ್ಟುತ್ತೆ, ನಂತರ ಬಾಂಗ್ಲಾದೇಶವನ್ನ ಸೇರುತ್ತೆ. ಇದು ಬಾಂಗ್ಲಾದೇಶದಲ್ಲೇ ಬ್ರಹ್ಮಪುತ್ರ ನದಿಯನ್ನ ಸೇರ್ಕೊಳ್ಳುತ್ತೆ. ಈ ತೀಸ್ತಾ ನದಿಯ ವಿಚಾರದಲ್ಲೇ ಭಾರತ ಮತ್ತು ಬಾಂಗ್ಲಾದ ನಡುವೆ ಸ್ವಲ್ಪ ವಿವಾದ ಇದೆ. ಈ ತೀಸ್ತಾ ನದಿ ನೀರು ಹಂಚಿಕೆ ಒಪ್ಪಂದ ಆಗಬೇಕು ಅಂತ ಬಾಂಗ್ಲಾ ಬಯಸ್ತಾ ಇದೆ. ಆದ್ರೆ ಭಾರತಕ್ಕೇನು ಬಯಕೆ ಇಲ್ಲ. ಯಾಕಂದ್ರೆ ಆ ನದಿ ನಮ್ಮಲ್ಲೇ ಹುಟ್ಟಿ ಹರಿಯುವಂತಹದ್ದು, ನಮಗೆ ಬೇಕಾದಷ್ಟು ನಾವು ಬಳಸ್ಕೊಳ್ತೀವಿ. ಇನ್ನೊಂದ್ ಕಡೆ ಮಿತ್ರರೇ, ಈ ಬಾಂಗ್ಲಾದೇಶದವ್ರ ಮನಸ್ಸಿನಲ್ಲಿ ಏನಿದೆ ಗೊತ್ತಾ? ಈ ಭಾರತದ ಸಿಕ್ಕಿಂ ಪ್ರದೇಶವನ್ನ ನಾವೇನಾದ್ರೂ ವಶಕ್ಕೆ ಪಡೆದು ಬಿಟ್ಟರೆ ಈ ತೀಸ್ತಾ ನದಿ ಕಂಪ್ಲೀಟ್ ಆಗಿ ನಮ್ಮದೇ ಆಗತ್ತೆ. ಅದರ ಕಂಪ್ಲೀಟ್ ಒಡೆತನ ನಮಗ್ ಬಂದ್ಬಿಡುತ್ತೆ. ಇದು ಬಾಂಗ್ಲಾದವರ ತಿರುಕನ ಕನಸು. ಇದೇ ಕಾರಣದಿಂದಾಗಿ ಅವರು ನಾರ್ತ್ ಈಸ್ಟ್ ಬಗ್ಗೆ ಮಾತನಾಡ್ತಾರೆ. ಅಲ್ಲೂ ಬ್ರಹ್ಮಪುತ್ರ ನದಿ ಹರಿದು ಬರುತ್ತೆ. ಈ ನದಿಗಳ ಕಾರಣದಿಂದಾಗಿ ಬಾಂಗ್ಲಾದೇಶ ಈ ರೀತಿಯಾದಂತಹ ಮಾತುಗಳನ್ನಾಡುತ್ತೆ. ಪಾಕಿಸ್ತಾನ ಕೂಡ ಭಾರತದ ಕಾಶ್ಮೀರದ ಬಗ್ಗೆ ಅಷ್ಟೊಂದು ಉತ್ಸಾಹವನ್ನು ತೋರಿಸೋದು ಯಾಕೆ? ಒಂದು ವೇಳೆ ಜಮ್ಮು ಕಾಶ್ಮೀರ ಪಾಕಿಸ್ತಾನದ ಭೂಭಾಗ ಆಗಿದ್ಬಿಟ್ರೆ ಈ ಸಿಂಧೂ ನದಿಯ ಕಂಪ್ಲೀಟ್ ಕಂಟ್ರೋಲ್ ಪಾಕಿಸ್ತಾನಕ್ಕೆ ಬಂದು ಬಿಡುತ್ತೆ. ಇದೇ ಕಾರಣದಿಂದಾಗಿ ಅವರು ಆ ಪ್ಲಾನ್ ಅನ್ನ ಇಟ್ಕೊಂಡಿದ್ದು.
ಆದರೆ ಭಾರತದ ಸೇನೆ ತುಂಬ ಶಕ್ತವಾಗಿದೆ, ಎಲ್ಲವುದನ್ನೂ ಕೂಡ ರಕ್ಷಿಸಿಕೊಳ್ಳೋದಕ್ಕೆ ನಮಗೆ ಸಾಮರ್ಥ್ಯ ಇದೆ. ಇದೇ ಕಾರಣದಿಂದ ಮಿತ್ರರೇ, ಬಾಂಗ್ಲಾದೇಶದವ್ರು ಮಾತಾಡ್ತಾ ಇದ್ರಲ್ಲ, ಅವರಿಗೊಂದು ಮೆಸೇಜನ್ನು ಪಾಸ್ ಮಾಡಬೇಕು ಅಂತ ಆಪರೇಷನ್ ತೀಸ್ತಾ ಪ್ರಹಾರನ್ನು ಭಾರತೀಯ ಸೇನೆ ಮಾಡಿದೆ. ಈ ಮೂಲಕವಾಗಿ ಬಾಂಗ್ಲಾದೇಶಕ್ಕೆ ಬಹಳ ಸ್ಪಷ್ಟವಾದಂತಹ ಸಂದೇಶ ಕೊಟ್ಟಿದೆ. ನೀವು ನಾರ್ತ್ ಈಸ್ಟ್ನ ಬಗ್ಗೆ ಮಾತನಾಡಿದ್ರೆ ಅಥವಾ ಸಿಲಿಗುರಿ ಕಾರಿಡಾರ್ನ ಬಗ್ಗೆ ಮಾತನಾಡಿದ್ರೆ ನಾವು ನಿಮಗೆ ಉತ್ತರ ಕೊಡೋದಕ್ಕೆ ರೆಡಿಯಾಗಿದ್ದೀವಿ. ಪಾಕಿಸ್ತಾನವನ್ನು ಒಮ್ಮೆ ನೋಡ್ಕೊಂಬನ್ನಿ, ಅಲ್ಲಿನ ಏರ್ ಬೇಸ್ಗಳ ಚಿತ್ರಣ ಹೇಗಿದೆ, ಪಾಕಿಸ್ತಾನಕ್ಕೆ ಎಷ್ಟು ಹಾನಿಯಾಗಿದೆ, ಅವರು ಸುಧಾರಿಸ್ಕೊಳ್ಳೋದಕ್ಕೆ ಎಷ್ಟು ಸಮಯ ಬೇಕು, ಅದೇ ರೀತಿಯಾಗಿ ನಿಮ್ಮ ಮೇಲೇನಾದರೂ ದಾಳಿ ಮಾಡಿದ್ದೆ ಆದರೆ ಯಾವ ಮಟ್ಟಿಗೆ ನಿಮಗೆ ಹೊಡೆತ ಬೀಳುತ್ತೆ ಇದನ್ನು ನೋಡ್ಕೊಳ್ಳಿ. ಹೀಗಂತ ಒಂದು ಮೆಸೇಜ್ ಪಾಸ್ ಮಾಡುವ ಉದ್ದೇಶದಿಂದಲೇ ಬಾಂಗ್ಲಾ ಮತ್ತು ಭಾರತದ ಗಡಿಯಲ್ಲೇ ಈ ತೀಸ್ತಾ ಪ್ರಹಾರ್ ಯುದ್ಧಾಭ್ಯಾಸವನ್ನು ಭಾರತೀಯ ಸೇನೆ ಮಾಡಿದೆ. ಈ ಮೂಲಕವಾಗಿ ಬಾಂಗ್ಲಾಗೆ ಸ್ಪಷ್ಟವಾದಂತಹ ಮೆಸೇಜ್ ಅನ್ನ ಭಾರತೀಯ ಸೇನೆ ಕಳುಹಿಸಿದೆ. ಹಾಗಂತ ಭಾರತ ಯುದ್ಧ ಮಾಡಿಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಒಂದು ಎಚ್ಚರಿಕೆಯನ್ನು ಕೊಡುವ ರೀತಿಯಲ್ಲಿ ಭಾರತ ಈ ಶಸ್ತ್ರಾಭ್ಯಾಸವನ್ನು ಮಾಡಿದೆ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ